ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವರು ಈ ಕಿಚನ್ಗೆ LED ಲೈಟ್ನ ಸ್ಟಿಕ್ ಮಾಡಿದ್ದೀನಲ್ವಾ, ಅದನ್ನ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ. ಅದನ್ನ ಯಾವ ರೀತಿ ಸ್ಟಿಕ್ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೇನೆ ಕೆಲವು ಸೀರೆಗಳನ್ನ ತಗೊಂಡಿದ್ದೆ ಗೌರಿ ಹಬ್ಬಕ್ಕೆ ಅಂತ, ಅದ್ರ ಡಿಸೈನ್ ಕೂಡ ಶೇರ್ ಮಾಡ್ತೀನಿ. ಹಾಗೇನೆ ಮದುವೆ ಮನೆ ಸ್ಟೈಲ್ ನಲ್ಲಿ ತರಕಾರಿ ಸಾಂಬಾರ್ ಕೂಡ ಮಾಡಿದ್ದೆ, ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ನಾನು ಯಾವಾಗ್ಲೂ ಎಳೆ ರಂಗೋಲಿನ ಹಾಕ್ತಾ ಇರ್ತೀನಿ. ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ರು, ಯಾಕೆ ನಿಮಗೆ ಚುಕ್ಕಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ವಾ ಪೂಜಾ ಅಂತ. ನಾನು ಫಸ್ಟ್ ಕಲ್ತಿದ್ದೆ ಚುಕ್ಕಿ ರಂಗೋಲಿಗಳು. ಅದರದ್ದೇ ಒಂದು ದೊಡ್ಡ ಬುಕ್ನ ಮಾಡಿಟ್ಟಿದ್ದೀನಿ. ಅಂದರೆ ಈ ಸ್ಕೂಲ್ ಟೈಮ್ನಲ್ಲಿ ಡ್ರಾಯಿಂಗ್ ಬುಕ್ ಅಂತ ಬರ್ತಿತ್ತಲ್ವಾ, ಒಂದು 100 ಪೇಜಸ್ ಇರುವಂಥದ್ದು, ಅದ್ರ ಪೂರ್ತಿ ಚುಕ್ಕಿ ರಂಗೋಲಿನೇ ಹಾಕಿಟ್ಟಿರೋದು. ಅಂದರೆ ನಾರ್ಮಲ್ ಆಗಿ ಚುಕ್ಕಿ ರಂಗೋಲಿಯಲ್ಲೇ ಎಳೆ ರಂಗೋಲಿ ಥರ ಬರುತ್ತೆ, ಹಾಗೇನೆ ಫ್ಲವರ್ ಡಿಸೈನ್ ಮತ್ತು ಶಂಕು ಈ ಥರ ಸ್ವಲ್ಪ ಡಿಸೈನ್ ಆಗಿ ಬಿಡುವಂಥದ್ದು ಒಂಥರ. ಚುಕ್ಕಿ ರಂಗೋಲಿಯಲ್ಲೇ 2 ಥರ ಇರುತ್ತೆ ನೋಡಿ, ಆ 2 ಥರದ್ದು ಒಂದು ದೊಡ್ಡ ಬುಕ್ನೇ ಮಾಡಿಟ್ಟಿದ್ದೀನಿ. ನಾನು ಯಾವಾಗಲಾದ್ರೂ ಊರಿಗೆ ಹೋದಾಗ ತೊಗೊಂಡು ಬಂದು ತೋರಿಸ್ತೀನಿ. ಹಾಗೆ ನನಗೆ ಈ ಥರ ಸ್ವಲ್ಪ ಕ್ರಿಯೇಟಿವ್ ಆಗಿ ಹಾಕೋದಕ್ಕೆ ತುಂಬಾ ಇಷ್ಟ. ಅಂದರೆ ಎಳೆ ರಂಗೋಲಿ ಅಂದರೆ ಡಿಸೈನ್ ದೊಡ್ಡದು ಮಾಡ್ಕೊಳ್ತಾ ಹೋದ್ರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ತರ ಎಳೆ ರಂಗೋಲಿ ಹಾಕ್ತಾ ಇರ್ತೀನಿ. ಚುಕ್ಕಿ ರಂಗೋಲಿನೂ ಕೂಡ ಹಾಕೋದಿಕ್ ಬರುತ್ತೆ. ಇವತ್ತೊಂದು ಚುಕ್ಕಿ ರಂಗೋಲಿನ ಶೇರ್ ಮಾಡಿದ್ದೇನೆ ಅಲ್ವಾ, ಈ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ರಂಗೋಲಿ. ಬೆಳಗಿನ ತಿಂಡಿಗೆ ಅಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಆ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಪೂಜಿಕಾ ಫುಡ್ ಅಲ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಲಂಚ್ಗೋಸ್ಕರ ಅಂತ ಮದುವೆ ಮನೆ ಸ್ಟೈಲ್ನಲ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟ್, ಬೀನ್ಸ್ ಹಾಗೆಯೇ ನುಗ್ಗೆಕಾಯಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನುಗ್ಗೆಕಾಯಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೇಕಂದ್ರೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ, ತುಂಬ ಫ್ರೆಶ್ ಆಗಿರುತ್ತೆ. ಉದ್ದವಾಗಿರುತ್ತಲ್ವ, ಅದನ್ನು ಹಾಗೆ ಇಟ್ಟರೆ ಫ್ರಿಜ್ ಕೂಡ ಹಿಡಿಯೋದಿಲ್ಲ, ಅಂದರೆ ಸ್ವಲ್ಪ ಹೊರಗಡೆ ಬರೋದು ಈ ಥರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಒಂದು ಬಾಕ್ಸ್ನಲ್ಲೇ ಹಾಕಿ ಇಟ್ಕೊಳ್ಳಿ. ಅದೇನಾದ್ರೂ ಡ್ರೈ ಆಗ್ತಾ ಇದೆ ಅಂತ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡ್ರೆ ಅದು ಜಾಸ್ತಿ ಡ್ರೈ ಆಗೋದಿಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಈ ಥರ ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ 1-2 ಪೀಸ್ ಕಟ್ ಮಾಡಿಕೊಂಡು ಅಂದರೆ ಒಂದು ನುಗ್ಗೆಕಾಯಿನ 3 ಪೀಸ್ ಮಾಡಿಕೊಂಡು ಫ್ರಿಜ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡ್ರೆ ಬಾಕ್ಸ್ನಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡ್ಕೋಬೋದು. ಹಾಗೆಯೇ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಬೇಕು, ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೂ ಕೂಡ ಈ ಹಂತದಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಬೇಗ ಸಾಂಬಾರನ್ನ ಮಾಡ್ಕೋಬೋದು ಅಂತ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ.
ನಾರ್ಮಲ್ ಬೇಳೆ ಅಂದರೆ ತೊಗರಿ ಬೇಳೆನ ಹಾಕಿ ನೀರನ್ನು ಹಾಕಿ ಬೇಯಿಸ್ಕೊಂಡಿರೋದು. ಅದಕ್ಕೆ ಅರಿಶಿನ ಪುಡಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪು ಯಾವುದನ್ನು ಹಾಕ್ಕೊಂಡಿಲ್ಲ. ಬರೀ ಪ್ಲೇನ್ ಆಗಿರುವಂಥ ಬೇಳೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಕ್ರಷ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಒಣಗಿರುವಂಥ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಕೊನೆಯಲ್ಲಿ ಹಾಕ್ಕೊಳ್ಳೋವಾಗ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಟೈಮ್ ಇತ್ತು ಅಂತ ಅಂದಾಗ ಪ್ರತಿ ಒಂದನ್ನು ಕೂಡ ಈ ಥರ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಟೈಮ್ ಇಲ್ಲ ಅಂತ ಅಂದಾಗ ಅವಾಗಲೇ ತರಕಾರಿನ ಹೆಚ್ಕೊಳ್ತಾ ಅಡುಗೆ ಮಾಡ್ತಾ ಇರ್ತೀನಿ. ಇವಾಗ ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡು ಎತ್ತಿಟ್ಕೊಂಡು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಸಾಂಬಾರು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇವಾಗ ಎಲ್ಲನೂ ಕೂಡ ರೆಡಿಯಾಗಿದೆ. ಬೇಳೆನೂ ಕೂಡ ಬೇಯೋದಕ್ಕೆ ಇಟ್ಕೊಂಡಿದೆ, ಅದು ಕೂಡ ಬೆಂದಿರುತ್ತೆ. ಚೆನ್ನಾಗಿ ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು. ಇದನ್ನು ನೋಡಿ, ಈ ಥರ ಬೆಂದಿರುವಂಥದ್ದನ್ನು ಸೌಟಿಂದ ಒಮ್ಮೆ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತೆ ಕೂಗಿಸ್ಕೊಂಡ್ಬಿಡ್ತು ಅಂತಂದರೆ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಆವಾಗಲೇ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಕೂಡ. ಹಾಗೆಯೇ ರೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅಂದರೆ ಈ ಸಾಂಬಾರು ಕುದಿಯೋ ಅಷ್ಟರಲ್ಲಿ ರೈಸ್ ಕೂಡ ರೆಡಿಯಾಗಿ ಹೋಗ್ಬಿಡತ್ತೆ. ಈ ಸಾಂಬಾರ್ಗೆ ತರಕಾರಿನೆಲ್ಲ ಹಸಿಯಾಗಿ ಸೇರಿಸ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಈ ತರಕಾರಿ ಎಲ್ಲ ಬೇಯೋದಿಕ್ಕೆ. ಅದಕ್ಕೋಸ್ಕರ ಅಂತ ಕೊನೆಯಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋತೀನಿ. ಅವಾಗ ಬೇಗ ಕೂಡ ಆಗಿರುತ್ತೆ, ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರು ಕೂಡ ಸಿಗುತ್ತೆ ಅಂತ. ಇವಾಗ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು, ಅಂದರೆ ಒಂದು ದೊಡ್ಡ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾಯೋ ಅಷ್ಟರಲ್ಲಿ ಇದನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಅದಕ್ಕಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಹಾಗೆ ಜೀರಿಗೆನೂ ಕೂಡ ಹಾಕಿ ಸಿಡಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಹಿಂಗನ್ನು ಹಾಕಿ ಮೊದಲಿಗೆ ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲೂ ಕೂಡ ಈ ರೀತಿ ಒಗ್ಗರಣೆನ ಹಾಕ್ಕೊಂಡಿರ್ತೀನಿ. ಸಾಂಬಾರು ಕೊನೆಯಲ್ಲೂ ಕೂಡ ಒಂದು ಸ್ವಲ್ಪ ಒಗ್ಗರಣೆನ ಸೇರಿಸ್ಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೋತಾ ಇರುವಂಥದ್ದು. ಇದಕ್ಕೇನೆ ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ತರಕಾರಿಗಳನ್ನ ಈ ಹಂತದಲ್ಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ನುಗ್ಗೆಕಾಯಿನ ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋದು, ತರಕಾರಿನ ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋದು ಏನು ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ಒಗ್ಗರಣೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಈ ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಹಾಗೆಯೇ ಆಲೂಗಡ್ಡೆ, ಬದನೆಕಾಯಿ, ಟೊಮ್ಯಾಟೊನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೇನೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಆವಾಗ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ಈ ನುಗ್ಗೆಕಾಯಿನೆಲ್ಲ ಸೆಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಆಲ್ರೆಡಿ ಬೆಂದಾಗ್ಲೇ, ಅಂದರೆ ಬೇಳೆ ಜೊತೆ ಹಾಕಿ ಬೇಯಿಸ್ಕೊಂಡ್ರೆ ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ. ನುಗ್ಗೆಕಾಯಿ ರೌಂಡಾಗಿ ಹಾಗೇ ಸಿಗೋದಿಲ್ಲ, ಎಲ್ಲ ಓಪನ್ ಆಗಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಒಗ್ಗರಣೆನಲ್ಲಿ ಬೇಯಿಸ್ಕೊಂಡ್ರೆ ತರಕಾರಿ ಜೊತೆ ಅದು ಕೂಡ ಬೆಂದೋಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಸೆಪ್ರೇಟಾಗಿ ತರಕಾರಿನ ಬೇಯಿಸ್ಕೊಂಡು ಸಾಂಬಾರನ್ನ ಮಾಡಿ ನೋಡಿ. ಈ ಥರ ಒಗ್ಗರಣೆನಲ್ಲೇ ತರಕಾರಿನ ಬೇಯಿಸಿ ಸಾಂಬಾರನ್ನ ಮಾಡಿ ನೋಡಿ. ಈ ಥರ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರು. ಮದುವೆ ಮನೆಯಲ್ಲಿ ತಿಂದಿರ್ತೀವಲ್ವ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ತರಕಾರಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಬೇಯೋಷ್ಟು ನೀರು, ಅಂದರೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಈ ಹಂತದಲ್ಲೇ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೋತೀನಿ. ಆವಾಗ ತರಕಾರಿಗೆ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಆವಾಗ ತರಕಾರಿ ಒಂದನ್ನು ಬಾಯಿಗೆ ಹಾಕಿದಾಗಲೂ ಕೂಡ ಎಲ್ಲ ರಸಗಳು ಇರುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯ ಥರನೇ ತಿನ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ ಅಂತ. ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿನೂ ಕೂಡ ಈ ಹಂತದಲ್ಲೇ ಸೇರಿಸಿ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋತೀನಿ. ತರಕಾರಿ ಬೇಯುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ, ಈ ಹಂತದಲ್ಲಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಇದು ಬೇಯೋ ಅಷ್ಟರಲ್ಲಿ ಸೈಡಲ್ಲಿ ತೆಂಗಿನಕಾಯಿನ ಹಾಕಿ ರುಬ್ಕೋತೀನಿ. ಇದ್ರ ಜೊತೆ ಇನ್ನೇನು ಹಾಕ್ಕೊಳ್ತಾ ಇಲ್ಲ, ಪ್ಲೇನ್ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ತೆಂಗಿನಕಾಯಿನ ಈ ರೀತಿ ರುಬ್ಬಿ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಸಣ್ಣದಾಗಿ ತುರಿದಿಟ್ಕೊಂಡು ಕೂಡ ಸೇರಿಸ್ಕೋಬೋದು. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಂತ ಅಂದರೆ ತೆಂಗಿನಕಾಯಿನ ರುಬ್ಬಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಕೂಡ ತುಂಬ ಚೆನ್ನಾಗಿ ಬೇಯ್ತಾ ಇತ್ತು, ಅಂದರೆ ಬೆಂದಿರುತ್ತೆ, ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ. ಈ ಹಂತದಲ್ಲಿ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಬೇಳೆನ ಸೇರಿಸಿ
ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊತಾ ಇರ್ತೀವಲ್ವ, ಆವಾಗ ತರಕಾರಿ ಪೂರ್ತಿ ಬೆಂದೋಗ್ಬಿಡುತ್ತೆ. ಬೇಳೆನ ಹಾಕಿದ್ಮೇಲೆ ಮತ್ತೊಂದು ಸಾರಿ ಕುದಿಸ್ಕೋಬೇಕಾಗತ್ತೆ. ಆವಾಗಲೇ ನೀರು ಮತ್ತು ಬೇಳೆ ಚೆನ್ನಾಗಿ ಹೊಂದ್ಕೊಳ್ಳೋದು. ಆವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ತೀರಾ ತೆಳು ಕೂಡ ಇರೋದಿಲ್ಲ, ತೀರಾ ಗಟ್ಟಿಯಾಗಿಯೂ ಕೂಡ ಇರೋದಿಲ್ಲ, ಆ ಥರ ಇರುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ. ಸೈಡಲ್ಲಿ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ರೆಡಿ ಆಗಿತ್ತು. ಕೊನೆಯಲ್ಲಿ ಸ್ವಲ್ಪ ಮಾತ್ರ ಒಗ್ಗರಣೆನ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲೂ ಕೂಡ ಒಗ್ಗರಣೆನ ಹಾಕ್ಕೋಬೋದು. 1 ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆನ ಕೊಟ್ಕೊಂಡು ಇದರೊಳಗಡೆ ಸೇರಿಸ್ಕೊಳ್ಳೋದು. ಸಾಂಬಾರು ಕುದೀತಾ ಇರೋವಾಗಲೇ ಎಷ್ಟು ಘಮ ಬರ್ತಾ ಇರುತ್ತೆ ಗೊತ್ತಾ. ಈ ಮದುವೆ ಮನೆ ಸಾಂಬಾರಲ್ಲಿ ಡೆಫಿನೆಟ್ಲಿ ನುಗ್ಗೆಕಾಯಿ ಅಂತೂ ಇದ್ದೇ ಇರುತ್ತೆ. ಸಾಂಬಾರ್ಗೆ ನುಗ್ಗೆಕಾಯಿ ಹಾಕಿದಾಗ ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಅದ್ರ ಘಮನೇ ಬೇರೆ ಇರುತ್ತೆ. ಹಾಗೆಯೇ ನನ್ನ ಫೇವ್ರೆಟ್ ಸಾಂಬಾರ್ ಅಂದರೆ ಬೇಳೆ ಸಾಂಬಾರ್. ತುಂಬ ಇಷ್ಟ ನನಗೆ ಬೇಳೆ ಸಾಂಬಾರ್ ಅಂದರೆ. ಇನ್ಯಾವ ಸಾಂಬಾರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಪ್ಲೇನ್ ಆಗಿ ಬರೀ ಟೊಮ್ಯಾಟೊ ಬೇಳೆ ಹಾಕಿ ಒಗ್ಗರಣೆನ ಹಾಕಿ ಸಾಂಬಾರು ಮಾಡಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ನಂತರ ಬೇಳೆ ಸಾಂಬಾರನ್ನ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒಗ್ಗರಣೆನ ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತ ಅಂದರೆ ಮದುವೆ ಮನೆ ಸ್ಟೈಲ್ನಲ್ಲಿ ಮಾಡುವಂತಹ ಸಾಂಬಾರ್ ರೆಡಿ ಆಗಿರುತ್ತೆ. ಸೇಮ್ ಅದೇ ಥರ ರುಚಿ ಇರುತ್ತೆ ಕೂಡ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ. ಇವಾಗ ಬಿಸಿ ಬಿಸಿ ಆಗಿರುವಂಥ ಅನ್ನ ಕೂಡ ರೆಡಿ ಆಗಿತ್ತು. ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ಹೊಂದ್ಕೊಂಡಿತ್ತು. ನೋಡ್ತಿದ್ದೀರಲ್ವಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ತೀರಾ ತೆಳ್ಳಗೂ ಕೂಡ ಇಲ್ಲ, ತೀರಾ ಗಟ್ಟಿಯಾಗಿಯೂ ಕೂಡ ಇಲ್ಲ. ಇದೇ ಥರ ಇರಬೇಕು. ಬೇಳೆ ಸಾಂಬಾರಲ್ವಾ, ಇನ್ನು ಸಾಯಂಕಾಲ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ. ಇವಾಗ ಈ ಥರ ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಯಂಕಾಲ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆವಾಗ ಇನ್ನೂ ರುಚಿಯಾಗಿರುತ್ತೆ. ಇನ್ನು ಸೈಡಲ್ಲಿ ಸ್ವಲ್ಪ ಹಪ್ಪಳ ನೆಂಚ್ಕೊಳ್ಳೋದಕ್ಕೆ, ಇನ್ನು ತುಪ್ಪನ ಹಾಕಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಈ LED ಲೈಟ್ನ ಕಿಚನ್ಗೆ ಯಾವ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀರಾ ಅಂತ. ಮೊದಲು ಒಂದು ಡಬಲ್ ಸೈಡ್ ಗಮ್ ಟೇಪ್ನೇ ಹಾಕಿ ಸ್ಟಿಕ್ ಮಾಡಿದ್ದೆ. ಅಷ್ಟೊಂದು ಪರ್ಫೆಕ್ಟಾಗಿ ಇರಲಿಲ್ಲ, ಅಂದರೆ ಸ್ವಲ್ಪ ಕಲರ್ ಎಲ್ಲ ಇರುತ್ತಲ್ವ ಆ ಥರ, ಅದು ಬಿಟ್ಕೊಂಡು ಬರ್ತಾ ಇತ್ತು. ಅದಕ್ಕೋಸ್ಕರ ಅಂತ ಅಮೆಝಾನಲ್ಲಿ ಇದೊಂದು ಡಬಲ್ ಸೈಡ್ ಗಮ್ ಟೇಪ್ನ ತೊಗೊಂಡಿದ್ದೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಸ್ಟಿಕ್ ಮಾಡಿ ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಯಿತು ಆಯಿತಾ. ಕರೆಕ್ಟಾಗಿ ಕುತ್ಕೊಂಡಿರುತ್ತೆ, ಎಲ್ಲೂ ಕೂಡ ಬಿಟ್ಕೊಂಡು ಬಂದಿಲ್ಲ, ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಂಡಿರುತ್ತೆ. ಬೇರೆ ನಾರ್ಮಲ್ ಗಮ್ ಟೇಪ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು. ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಆದರೆ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ ಆಯಿತಾ. ಈ ಥರ ಗಟ್ಟಿಯಾಗಿ LED ಲೈಟ್ನ ಇಟ್ಕೊಂಡಿರುತ್ತೆ ನೋಡಿ, ಎಲ್ಲೂ ಕೂಡ ಓಪನ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವು ಯಾವ ಕಡೆ ಸ್ಟಿಕ್ ಮಾಡಿದ್ರೂ ಕೂಡ ಏನೋ ಅನಿಸಿದ್ದೀವಿ ಅಂತಾನೆ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರಾನ್ಸ್ಪರೆಂಟ್ ಅಲ್ಲದೆ ಸ್ವಲ್ಪ ಆಫ್ ವೈಟ್ ಕಲರಲ್ಲಿ, ಇಲ್ಲಾಂದರೆ ಸ್ವಲ್ಪ ವೈಟ್ ಕಲರಲ್ಲಿ, ಗ್ರೇ ಕಲರಲ್ಲೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಸ್ಟಿಕ್ ಮಾಡಿದ್ರೆ ನಾವು ಏನೋ ಸ್ಟಿಕ್ ಮಾಡಿ ಅನಿಸಿದ್ದೀವಿ ಅಂತ ಕಾಣಿಸುತ್ತೆ. ಬಟ್ ಈ ಥರ ಹಾಕ್ಕೊಂಡ್ರೆ ಅಷ್ಟೊಂದು ನಾವು ಸ್ಟಿಕ್ ಮಾಡಿ ಅನಿಸಿರೋ ಥರ ಕಾಣಿಸೋದೇ ಇಲ್ಲ, ಏನೋ ಅಲ್ಲೇ ಫಿಕ್ಸ್ ಮಾಡಿರೋ ಥರ ಕಾಣಿಸುತ್ತೆ. ತೀರಾ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಈ ಡಬಲ್ ಸೈಡ್ ಗಮ್ ಟೇಪ್ ಲಿಂಕ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅದರಲ್ಲಿ ಡೆಫಿನೆಟ್ಲಿ ನಾನು ಶೇರ್ ಮಾಡಿದ್ದೀನಿ. ಒಮ್ಮೆ ಚೆಕ್ ಮಾಡಿ. ಡಬಲ್ ಸೈಡ್ ಗಮ್ ಟೇಪ್ ಅಂತಾನೆ ಹಾಕಿರ್ತೀನಿ, ಅದರ ಮುಂದೆ ಲಿಂಕ್ ಇರುತ್ತಲ್ವ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಟೇಪ್ ಲಿಂಕ್ ಸಿಗುತ್ತೆ, ಅಂದರೆ ಅಮೆಝಾನಲ್ಲಿ ಓಪನ್ ಆಗುತ್ತೆ. ಹಾಗೆಯೇ ಇವಾಗ ನೋಡ್ತಿದ್ದೀರಾ ಅಲ್ವಾ, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಎಲೆಗಳದಿತ್ತಲ್ವ ಅದನ್ನು ತೆಗೆದಿದ್ದೆ, ಅದನ್ನು ಮತ್ತೆ ಇವಾಗ ಸ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಅದು ಅಷ್ಟೇ ಗಟ್ಟಿಯಾಗಿ ಕುದ್ಕೋತಾ ಇದೆ. ಅಂದರೆ ಸ್ವಲ್ಪ ದಿನ ಮಾತ್ರ ಗಮ್ ಇರುತ್ತೆ, ಇಮಿಡಿಯೇಟ್ ಆಗಿ ನೀವು ಸ್ಟಿಕ್ ಮಾಡ್ಕೊಂಡ್ಬಿಡ್ಬೇಕು. 1 ವೀಕ್ ತನಕ ಇರುತ್ತೆ ಅಷ್ಟೇ. ನೀವು ಪದೇ ಪದೇ ತೆಗೆಯೋದು ಮತ್ತು ಸ್ಟಿಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಅದು ಗಮ್ ಗಾಳಿಗೆ ಡ್ರೈ ಆಗಿಬಿಟ್ಟಿರುತ್ತೆ. ಆದರೂ ಕೂಡ ನೋಡಿ ಎಷ್ಟು ಕರೆಕ್ಟಾಗಿ ಕುದ್ಕೋತಾ ಇದೆ ಅಂತ. ಎಕ್ಸ್ಟ್ರಾ ಗಮ್ ಏನೂ ಹಾಕ್ಕೊಂಡಿಲ್ಲ, ಅಂದರೆ ಗಮ್ ಟೇಪ್ನ ಸ್ಟಿಕ್ ಮಾಡಿಲ್ಲ. ಈ LED ಲೈಟ್ನ ಸ್ಟಿಕ್ ಮಾಡಿದ್ದೆ ಅಲ್ವಾ, ಅದಕ್ಕೇ ಮತ್ತೆ ಇವಾಗ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನಾನು ಕ್ಲೀನ್ ಮಾಡಿದ್ದೀನಿ ಇದನ್ನೆಲ್ಲ ತೆಗೆದು, ಮತ್ತೆ ಸ್ಟಿಕ್ ಮಾಡಿದ್ರೂ ಕೂಡ ಅದೇ ಥರ ಕುದ್ಕೋತಾ ಇದೆ. ಇವಾಗ ಇದನ್ನೆಲ್ಲ ಸ್ಟಿಕ್ ಮಾಡಾಯಿತು. ಸ್ಟಿಕ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಹಾಗೆಯೇ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಮತ್ತು ದೇವ್ರ ಮನೆ ಮುಂದೆನೂ ಕೂಡ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೆಂತ್ ಇರುತ್ತೆ, ಒಂದು ಸೆಟ್ ಆಫ್ 6 ಏನೋ ಬಂದಿತ್ತು. ಈ ತೋರಣ ಥರ ಇದೆ ಅಲ್ವಾ ಅದು, ಅದನ್ನು ಅರ್ಧಕ್ಕೆ ಕಟ್ ಮಾಡಿ 2 ಸೈಡು ಕೂಡ ಒಂದು ಗಂಟನ್ನು ಹಾಕಿ 2 ಸೈಡು ಮೊಳೆ ಇರುತ್ತಲ್ವ ಅಲ್ಲಿಗೆ ಈ ಥರ ಹ್ಯಾಂಗ್ ಮಾಡ್ಕೊಳ್ಳೋದು. ಹಾಗೆಯೇ ಇನ್ನೊಂದು ಸೈಡಲ್ಲೂ ಕೂಡ ಸ್ವಲ್ಪ ಎಲೆಗಳನ್ನ ಕಟ್ ಮಾಡಿ ಈ ಡೋರ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕಟ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಗಂಟನ್ನು ಹಾಕಿ ಮತ್ತೆ ಮೊಳೆಗಿನೇ ಈ ರೀತಿ ಸಿಕ್ಕಿಸ್ಕೊತಾ ಇದ್ದೀನಿ.
ಆವಾಗ ತೆಗೆಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ, ವಾಶ್ ಮಾಡ್ಕೊಳ್ಳೋವಾಗೆಲ್ಲ ತುಂಬ ಈಸಿ ಆಗುತ್ತೆ. ಬೇಡ ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೇಲ್ಗಡೆಯಿಂದ ಸ್ವಲ್ಪ ಕೆಳಗಡೆಗೆ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿದ್ದೀನಿ, ಈ ರೀತಿ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಅಂತ, ಅಂದರೆ ಓಡಾಡುವಾಗ ಡಿಸ್ಟರ್ಬ್ ಆಗಬಾರ್ದು ಅಂತ. ಇನ್ನು ಕೆಳಗಡೆ ಪೂರ್ತಿ ಅದು ಹೇಗಿದೆ ಹಾಗೆಯೇ ಬಿಟ್ಟಿದ್ದೀನಿ, ಅದನ್ನೇನು ಸ್ಟಿಕ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಗಾಳಿಗೆ ಹಾರಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ, ಹಂಗೇನೆ ಸ್ವಲ್ಪ ಸ್ಟಿಫಾಗಿ ಕುತ್ಕೊಂಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅಂತ ಮೇಲ್ಗಡೆ ಮಾತ್ರ ಟೇಪ್ನ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಎರಡೂ ಸೈಡು ಕೂಡ ಅದೇ ಥರ ಸ್ಟಿಕ್ ಮಾಡಿದ್ದೀನಿ. ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಬೇರೆ ತೋರಣ ಏನು ತರೋದಕ್ಕೆ ಹೋಗಲೇ ಇಲ್ಲ, ಇದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ವಾಶ್ ಮಾಡಿ ಕೂಡ ಇದನ್ನೇ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಹೆಡ್ ಮಸಾಜ್ ಮಾಡು ತೋರಿಸಿ ಪೂಜಾನಿ, ಮತ್ತೆ ನಿಮಗೆ ಹೆಡ್ ಮಸಾಜ್ ಮಾಡ್ತಾರಲ್ವ ಅದನ್ನು ಅಂತ. ತುಂಬ ಜಾಸ್ತಿ ಏನೂ ಇಲ್ಲ, ಅಂದರೆ 2 ಡೇಸ್ಗೆ ಒಂದ್ಸಾರಿ ಆಯಿಲ್ ಅಪ್ಲೈ ಮಾಡಿಕೊಡ್ತಾರೆ ನಮ್ಮತ್ತೆ ನನಗೆ. ಅದನ್ನು ಕೂಡ ತುಂಬ ಡೀಪಾಗಿ, ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಮಸಾಜ್ ಮಾಡ್ತಾರೆ. ಗೌರಿ ಹಬ್ಬಕ್ಕೆ ಅಂತ ನಾನು ನಮ್ಮತ್ತೆ ಸೀರೆನ ತಗೊಂಡಿದ್ವಿ. ಇದನ್ನ ಇನ್ಸ್ಟಾಗ್ರಾಮಿಂದ ತಗೊಂಡಿದ್ದು. ಫಾರ್ ದಿ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ನಿಂದ ಸ್ಯಾರಿಗಳನ್ನ ತೊಗೊಂಡಿದ್ದು. ಹೆಂಗೆ ಬರುತ್ತೋ ಏನೋ, ಕ್ವಾಲಿಟಿ ಹೆಂಗಿರುತ್ತೋ ಅಂತ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ಕಡಿಮೆ ಬಜೆಟ್ನಲ್ಲಿ ಚೆನ್ನಾಗಿರುವಂಥ ಸೀರೆಗಳನ್ನ ಹುಡುಕ್ತಾ ಇದ್ದೆ. ಅದು ನನಗೆ ಸಿಕ್ತು. ಈ ಥರ ಅಂದರೆ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದೆ, ತೊಗೋಬೇಕು ಅಂತ ಅನ್ನಿಸ್ತಾನೆ ಇತ್ತು. ಇನ್ಸ್ಟಾಗ್ರಾಮ್ನಿಂದ ನೋಡೋಣ ಹೆಂಗಿರುತ್ತೆ ಅಂತ. ಕೊಟ್ಟಿರುವಂಥ ಪ್ರೈಸ್ಗೆ ಚೆನ್ನಾಗೇ ಬಂದಿತ್ತು ಅಂತ ಅನ್ನಿಸ್ತು. ಅಂದರೆ ತುಂಬ ಸಕ್ಕತ್ತಾಗಿದೆ ಅಂತ ಏನೂ ಇಲ್ಲ, ಅಂದರೆ ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೆ ಅಲ್ವಾ ದುಡ್ಡು, ಅದಕ್ಕೆ ಕರೆಕ್ಟಾಗಿ ಬಂದಿತ್ತು. ಇದ್ರ ರೇಟ್ ಕೂಡ ಶೇರ್ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2 ಸೀರೆ ತೊಗೊಂಡಿದ್ದೆ, ನನಗೆ ಮತ್ತು ನಮ್ಮತ್ತೆಗೆ ಅಂತ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅವ್ರು ಇಟ್ಕೊಳ್ಳಿ, ಮಿಕ್ಕೊಂಡಿರುವಂಥದ್ದು ಯಾವುದಿರುತ್ತೋ ಅದನ್ನು ನಾನು ಇಟ್ಕೊಂಡಿರ್ತೀನಿ ಅಂತ. ಏಕೆಂದರೆ ತುಂಬ ಇಷ್ಟಪಟ್ಟೇನು ತೊಗೊಂಡಿದ್ದಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ತೊಗೊಂಡಿದ್ದಷ್ಟೇ. ಅದಕ್ಕೆ ಫಸ್ಟ್ ಅವರೇ ಇಟ್ಕೊಳ್ಳಿ, ಮಿಕ್ಕೊಂಡಿರೋಂಥ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಸ್ಯಾರಿ ಇದನ್ನು ನಮ್ಮ ಅತ್ತೆಗೆ ಅಂತಲೇ ತೊಗೊಂಡಿದ್ದು. ಅಂದರೆ ನನ್ನ ಮೈಂಡಲ್ಲಿತ್ತು ಯಾವುದು ಯಾರಿಗೆ ಅಂತ. ಅವ್ರಿಗೇನಾದ್ರೂ ಇಷ್ಟ ಆದರೆ ಇದನ್ನೇ ಇಟ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೆ. ಅವ್ರಿಗೆ ಇದೇ ಇಷ್ಟ ಆಯಿತು, ಅವ್ರು ಇದನ್ನೇ ಇಟ್ಕೊಂಡ್ರು. ಈ ಥರ ಸ್ಯಾರಿ ಬರುತ್ತೆ, ಸ್ವಲ್ಪ ಲೈಟ್ ಪರ್ಪಲ್ ಶೇಡಲ್ಲಿ ಬರುತ್ತೆ, ಹಾಗೆಯೇ ಸ್ವಲ್ಪ ಡಾರ್ಕ್ ಪರ್ಪಲ್ ಶೇಡಲ್ಲಿ, ಅಂದರೆ ಫುಲ್ ಡಾರ್ಕ್ ಇರುವಂಥದ್ದು ಪಲ್ಲು ಬರುತ್ತೆ, ಮತ್ತು ಬಾರ್ಡರ್ ಕೂಡ ಅದೇ ಥರ ಇರುವಂಥದ್ದು. ಹಾಗೆಯೇ ಸ್ಯಾರಿ ಪೂರ್ತಿ ಜಿಗ್ಜ್ಯಾಗ್ ಶೇಪಲ್ಲಿ ಇರುವಂಥದ್ದು. ನೋಡೋದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ, ಸಾಫ್ಟ್ ಸಿಲ್ಕ್ ಥರ ಕಾಣಿಸುತ್ತೆ, ಬಟ್ ಇದು ಮಟೀರಿಯಲ್ ಬೇರೆ ಥರ ಇರುವಂಥದ್ದು. ಹಾಗೆ ನೆಕ್ಸ್ಟ್ ಸ್ಯಾರಿ ಈ ಕಲರ್ ಕಾಂಬಿನೇಷನಲ್ಲಿದೆ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಾ ಇತ್ತು, ಬಟ್ ಅಮ್ಮನ ಸೀರೆನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. 2 ಸೀರೆ ಪಲ್ಲುಗೂ ಅವರೇನೆ ಕುಚ್ಚನ್ನು ಹಾಕಿ ಕಳಿಸಿರುವಂಥದ್ದು. ಅಂದರೆ ಸೀರೆಗಳಲ್ಲೇ ಕುಚ್ಚು ಬರುತ್ತಲ್ವ, ಅದೇ ಥರ ಕುಚ್ಚಿರುವಂಥದ್ದನ್ನೇ ತೊಗೊಂಡಿದ್ದೀನಿ. ಅದೊಂದು ಕೆಲಸ ತಪ್ಪುತ್ತೆ ಅಂತ.
ಇನ್ನು ಬ್ಲೌಸ್ ನೋಡ್ತಿದ್ದೀರಲ್ವಾ, ಈ ಥರ ಬರುತ್ತೆ. ಬಾರ್ಡರ್ ಬಂದು ಮಧ್ಯದಲ್ಲಿ ಒಂದು ಬುಟ್ಟಾಸ್ ಥರ, ಅಂದರೆ ಸ್ವಲ್ಪ ದೊಡ್ಡ ಬುಟ್ಟಾಸ್ ಥರ ಇದೆ. ಇನ್ನು ಸ್ಯಾರಿ ಪೂರ್ತಿ ಚಿಕ್ಕ ಚಿಕ್ಕ ಬುಟ್ಟಾಸ್ ಥರ ಇದೆ, ಅಂದರೆ 1000 ಬುಟ್ಟಾಸ್ ಕಾನ್ಸೆಪ್ಟಲ್ಲಿ ಈ ಸ್ಯಾರಿನ ಡಿಸೈನ್ ಮಾಡಿದ್ದಾರೆ. ಎರಡು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ನಾನು ಮೊದಲೇ ಹೇಳಿದಾಗೆ ನಾನು ಕೊಟ್ಟಿರುವಂಥ ಪ್ರೈಸ್ಗೆ ಕರೆಕ್ಟಾಗಿತ್ತು. ಪಲ್ಲುನು ಕೂಡ ನೀವು ನೋಡ್ತಿದ್ದೀರಲ್ವ, ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ. ನೋಡೋಣ ಇದಕ್ಕೆ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ. ಹೆಂಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಸಿಂಪಲ್ ಆಗಿರಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಪ್ಯಾಚ್ ವರ್ಕ್ ಥರ ಮಾಡ್ಕೊಳ್ಳ ಅಂತ. ಇನ್ನು ಇಲ್ಲಿ ನೋಡಿ, ಹತ್ತಿರದಿಂದ ಈ ಥರ ಕಾಣಿಸುತ್ತೆ. ಸ್ವಲ್ಪ ಗೋಲ್ಡ್ ಕಲರ್ ಮತ್ತು ಕಾಪರ್ ಕಲರ್ ಎರಡು ಮಿಕ್ಸ್ ಮಾಡಿ ಈ ಬಾರ್ಡರ್ ಶೈನಿಂಗ್ ಇದೆ ಅಲ್ವಾ, ಅದು ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಬಾರ್ಡರ್ ಬಂದು ಈ ಥರ ಇದೆ. ಇನ್ನು 1000 ಬುಟ್ಟ ಕಾನ್ಸೆಪ್ಟಲ್ಲಿ ಅಂತ ಹೇಳಿದೆ ಅಲ್ವಾ, ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕ ಬುಟ್ಟಗಳು ಬಂದಿರೋ ಅಂಥದ್ದು, ಅಂದರೆ ಅಕ್ಕಪಕ್ಕನೇ ಇರುವಂಥದ್ದು. ಬಾರ್ಡರ್ ಈ ಥರ ಇದೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಹೆಂಗಿದೆ ಎರಡೂ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಎರಡು ಸ್ಯಾರಿಯಲ್ಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಸ್ಯಾರಿ ಪ್ರೈಸ್ ಬಂದು ಎರಡಕ್ಕೂ ಸೇರಿಸಿ ನಾನು 1440 ರೂಪೀಸ್ ಕೊಟ್ಟೆ. 1440 ರೂಪಾಯಿ ಕೊಟ್ಟೆ. ಒಂದು ಸೀರೆಗೆ 650 ರೂಪಾಯಿ ಆ್ಯಕ್ಚುಲ್ ಪ್ರೈಸ್ ಇರೋದು. ಅದಕ್ಕೆ 70 ರೂಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಅದೆರಡು ಸೇರಿ, ಅಂದರೆ ಎರಡು ಸೀರೆಗೂ 70 ರೂಪೀಸ್ ಶಿಪ್ಪಿಂಗ್ ಚಾರ್ಜಸ್ಸು, ಮತ್ತು ನಾರ್ಮಲ್ 650 ಟೋಟಲ್ ಆಗಿ 1440 ರೂಪೀಸ್ ಆಯಿತು. ಕೊಟ್ಟಿರುವಂಥ ಪ್ರೈಸ್ಗೆ ಕರೆಕ್ಟಾಗಿದೆಯಾ ಸ್ಯಾರಿ, ಇಲ್ಲ ಜಾಸ್ತಿ ಕೊಟ್ನಾ, ಇಲ್ಲ ಕಡಿಮೆ ಕೊಟ್ನಾ, ಚೆನ್ನಾಗಿದೆಯಾ ಸ್ಯಾರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೀರೆಗಳಲ್ಲಿ ನನಗೆ ಇಷ್ಟ ಆಗದೆ ಇರುವಂಥದ್ದು ಈ ಒಳ ಸೀರೆಗೆ ಬರುತ್ತಲ್ವಾ, ಅದಕ್ಕೆ ಪ್ಲೇನಾಗಿ ಕೊಟ್ಬಿಡ್ತಾರೆ. ಅದು ನಂಗೆ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ. ಕೆಲವು ಸಿಲ್ಕ್ ಸ್ಯಾರಿಗಳಲ್ಲೂ ಕೂಡ ಇದೇ ಥರ ಕೊಡ್ತಾರೆ, ನನಗದು ಕೂಡ ಇಷ್ಟ ಆಗಲ್ಲ. ಸ್ಯಾರಿ ಪೂರ್ತಿ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇನ್ನು ಒಳ ಸೆರಗಲ್ಲಿ ಈ ಥರ ಪ್ಲೇನಾಗಿ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನನಗಂತೂ ಒಂಚೂರು ಇಷ್ಟ ಆಗೋದಿಲ್ಲ. ನಂತರ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹತ್ತಿರದಿಂದ ಸ್ಯಾರಿ ಈ ಥರ ಕಾಣಿಸುತ್ತೆ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.